ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪನವರು ಸಿಡಿದೆದ್ದಿದ್ದಾರೆ. ಅವರ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬೆನ್ನಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳು ಒಬ್ಬರಾದ್ಮೇಲೆ ಒಬ್ರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಟಿಕೆಟ್ ಹಂಚಿಕೆಯಲ್ಲಿ ನನ್ನ ಪಾತ್ರ ಇಲ್ಲ ಅಂತೇಳಿ ಮತ್ತೊಮ್ಮೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಮಾಡಿದ್ದಾರೆ. ಈಶ್ವರಪ್ಪ ಹಿರಿಯರು ನಿರ್ಧಾರವನ್ನ ಹಿಂಪಡಿತಾರೆ ಅಂತ ಹೇಳಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಹೇಳಿದ್ದಾರೆ. ಈಶ್ವರಪ್ಪನವರ ಮನವೊಲಿಸ್ತಾರೆ, 2 ದಿನದಲ್ಲಿ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಹೇಳಿ ಬಿಜೆಪಿಯ ನಾಯಕರು ಆಶಾವಾದದ ಭಾವನೆಯಲ್ಲಿದ್ದಾರೆ. ಸ್ಪರ್ಧೆ ಮಾಡ್ತೀನಿ ನಾನು. ನಮ್ಮ ಹಿರಿಯ ಮುಖಂಡರೆಲ್ಲ ಮಾತಾಡ್ತಾರೆ. ಅವ್ರು ಏನೇ ತೀರ್ಮಾನ ತಗೊಂಡಿದ್ರೆ ಕೇಂದ್ರದವ್ರು ತಗೊಂಡ್ರ ತೀರ್ಮಾನ, ಯಡಿಯೂರಪ್ಪ ಅಲ್ಲ. ವೈಯಕ್ತಿಕವಾಗಿ ಯಡಿಯೂರಪ್ಪ ಅಂತ ಕೇಳ್ತಾರೋ ಗೊತ್ತಿಲ್ಲ ನನಗೆ. ಅದು ಯಡಿಯೂರಪ್ಪ ಅಲ್ಲ ಕೊಡಿಸೋದು, ಕೇಂದ್ರದ ನಾಯಕರು. ನೋಡಿ, ಮಾನ್ಯ ಈಶ್ವರಪ್ಪನವರು ಹಿರಿಯರಿದ್ದಾರೆ, ಪಕ್ಷದ ಮುಖಂಡರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ನಮ್ಗೆ ಈಗಲೂ ಕೂಡ ವಿಶ್ವಾಸ ಇದೆ. ಹಾವೇರಿ ಲೋಕಸಭಾ ಕ್ಷೇತ್ರ ಇರ್ಬೋದು, ರಾಜ್ಯದ ಯಾವುದೇ 28 ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ಕಮಿಟಿ ತೀರ್ಮಾನ ಮಾಡ್ತಕ್ಕಂಥದ್ದು, ವಿಜೇಂದ್ರ ಅಥವಾ ರಾಜ್ಯದ ಅಧ್ಯಕ್ಷ ತೀರ್ಮಾನ ಅಲ್ಲ. ಹಾಗಾಗಿ ಮಾನ್ಯ ಈಶ್ವರಪ್ಪನವ್ರಲ್ಲಿ ಹಿರಿಯರನ್ನ ಈಗಲೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೇನೆ. ತಮ್ಮ ಏನು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅದರಿಂದ ಹಿಂದೆ ಸರಿಬೇಕು ಅಂತೇಳಿ ನಾನು ತಮ್ಮ ಮೂಲಕ ನಾನು ಅವರಿಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ವಿನಮ್ರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅವರು ಕೂಡ ಪಾರ್ಟಿಯನ್ನ ಕಟ್ಟುವಂತ ಸ್ಥಾನದಲ್ಲಿ ಅವರು ಕೂಡ ಶ್ರಮ ವಹಿಸಿದ್ದಾರೆ ಎಲ್ಲರ ಜೊತೆನೂ ಕೂಡ. ಅವ್ರು ಮಾತಾಡ್ತೀರಿ, ಅದನ್ನ ಸಮಾಧಾನ ಮಾಡ್ತೀರಿ ಅನ್ನೋ ಖಚಿತವಾದಂತ ವಿಶ್ವಾಸ ನಮಗಿದೆ. ಆಸ್ ಎ ಪಾರ್ಟಿ ಈಶ್ವರಪ್ಪನವರು ನಮ್ಮ ಪಾರ್ಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡೋದಂತವ್ರು. ಅವರು ಯಾವತ್ತೂ ಮೋದಿಯನ್ನೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಬಯಸಿರುವಂಥವ್ರು. ನಮ್ಮಲ್ಲಿ ಒಡಕಾಗಬಾರ್ದು ಅನ್ನೋದು ಅವರ ಉದ್ದೇಶ ಇದೆ. ನನಗನ್ಸುತ್ತೆ ಇನ್ನೊಂದು 2-3 ದಿನದಲ್ಲಿ ಈಶ್ವರಪ್ಪನವರ ಪ್ರಕರಣವನ್ನ ಸುಖಾಂತ್ಯ ಮಾಡುವಂಥದ್ದಕ್ಕೆ ಎಲ್ಲ ಮಾಡ್ತೀವಿ. 100% ಡೌಟೇ ಇಲ್ಲ. 28 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡುವಾಗ ಅಪೇಕ್ಷೆಗಳು, ಬೇಡಿಕೆಗಳು ಇವೆಲ್ಲವೂ ಸ್ವಾಭಾವಿಕವಾಗಿರುತ್ತೆ. ಈಶ್ವರಪ್ಪನವರು ನಮಗಿಂತ ಹಿರಿಯರು, ಕಾರಣಕ್ಕೆ ಒಂದೊಂದು ವಿಚಾರಗಳನ್ನು ಇಟ್ಕೊಂಡು ಒಂದಷ್ಟು ಚರ್ಚೆಗೆ ಇವತ್ತು ಅವಕಾಶಗಳಾಗೋದು ಸತ್ಯ. ಅಲ್ಲಿ ಚರ್ಚೆ ಇರೋದೇನೆಂದರೆ ಹಾವೇರಿ ಜಿಲ್ಲೆಯ ಟಿಕೆಟ್ಗಳನ್ನು ಕಾಂತೇಶ್ನಿಗೆ ಕೊಡಬೇಕು ಅನ್ನೋದು ಈಶ್ವರಪ್ಪನವರ ಕೋರಿಕೆ ಆಗಿತ್ತು. ಬಹುತೇಕ ಅದು ನನಗೆ ಕೊಡಬೇಕು ಅನ್ನೋಂಥ ಮಾತನ್ನು ಅವರು ಆಡಿದರು. ಪಾರ್ಟಿ ಕೆಲವು ನಿರ್ಧಾರವನ್ನು ತಗೊಳ್ಳುವಾಗ ಹೆಚ್ಚು ಕಡಿಮೆ ಆಗಿರ್ಬೋದು. ನನಗನ್ಸುತ್ತೆ ಇವತ್ತು ಮತ್ತು ನಾಳೆ ಒಳಗೆ ಕೇಂದ್ರದ ವರಿಷ್ಠರು ಈಶ್ವರಪ್ಪನಂತ ಹಿರಿಯ ನಾಯಕರನ್ನ ಕರೆದು ಮಾತಾಡಿ ಸಮಾಧಾನ ಮಾಡ್ತಾರೆ ಮತ್ತು ಸಮಸ್ಯೆಯನ್ನು ಯಾವ ರೀತಿ ಬೇಕೋ ಆ ರೀತಿ ಪರಿಹರಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನನಗೆ ಯಾವ ಗೊಂದಲವೂ ಇಲ್ಲದೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನಗನ್ಸಿದೆ.